ನಮಸ್ಕಾರ ವೀಕ್ಷಕರೇ, ಗೋಕಾಕ್ ನಗರದ ಹಿಲ್ ಗಾರ್ಡನ್ ಕಚೇರಿಯಲ್ಲಿ ಇಂದು 22ನೇ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮದ ಬಹುಮಾನ ವಿಜೇತಕರಿಗಾಗಿ ಔತಣಕೂಟವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ರಾಹುಲ್ ಸತೀಶ್ ಜಾರಕಿಹೊಳಿ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಮತ್ತು ನಿರ್ದೇಶಕರು, ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಹಾಗೂ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅವರು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಆಸಕ್ತಿ ಹಾಗೂ ಅಪಾರ ಸ್ಪಂದನೆಯನ್ನು ಗಮನಿಸಿ ಇನ್ನು ಮುಂದೆ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಒಲಿಂಪಿಕ್ ಮಾದರಿಯಲ್ಲಿ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸುವ ನಿರ್ಧಾರವನ್ನು ಘೋಷಿಸಿದರು. ಈ ವರ್ಷದಿಂದಲೇ ಸತೀಶ್ ಶುಗರ್ಸ್ ಅವಾರ್ಡ್ ಹಾಗೂ ಸತೀಶ್ ಪ್ರತಿಭಾ ಪುರಸ್ಕಾರಗಳ ಬಹುಮಾನ ಮೊತ್ತವನ್ನು ಹೆಚ್ಚಿಸುವುದರ ಜೊತೆಗೆ ಸಮಾಧಾನಕರ ಬಹುಮಾನಗಳ ಮೊತ್ತವನ್ನು ಹೆಚ್ಚಿಸುವ ತೀರ್ಮಾನ ಕೈಗೊಂಡರು. ಗೋಕಾಕ್, ಯಮಕನಮರಡಿ ಮತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದಿಂದ ಸುಮಾರು 12,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ಹೆಮ್ಮೆಯ ಸಂಗತಿ. ಅಂತಿಮ ಹಂತದಲ್ಲಿ 3,000 ವಿದ್ಯಾರ್ಥಿಗಳು ಸ್ಪರ್ಧಿಸಿ ಲಕ್ಷಾಂತರ ರೂಪಾಯಿ ಬಹುಮಾನವನ್ನು ಗೆಲ್ಲುತ್ತಿರುವುದು ಜಿಲ್ಲೆಯ ಪ್ರತಿಬಿಂಬವಾಗಿದೆ ಎಂದರು. ಅಂತಿಮ ಹಂತದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ವಿತರಿಸಿ ಅವರ ಸಾಧನೆಯನ್ನು ಅಭಿನಂದಿಸಿದರು. ಜಿಲ್ಲೆಯ ಪ್ರತಿಭೆಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದುಕೊಡಲಿ ಎಂದು ಆಶಯದೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ, ಡಿಡಿಪಿಐ ಸೀತಾರಾಮು, ಬಿಇಒಗಳಾದ ಪ್ರಕಾಶ್ ಹಿರೇಮಠ್, ಪ್ರತಿಭಾವತಿ ಪಾಟೀಲ್, ಬಸವರಾಜಪ್ಪ, ಪಾಂಡುರಂಗ್ ಮಧಭಾವಿ, ಎಎ ಖಾಜಿ, ಎಂಆರ್ ಮುಂಜಿ, ಮಹಾದೇವಿ ನಾಯ್ಕ್, ಸಮಾಜ ಕಲ್ಯಾಣ ಅಧಿಕಾರಿಗಳು, ಎಬಿ ಮಲ್ಲನವರ್, ಸಂಘಟಕ ರಿಯಾಜ್ ಚೋಗಲಾ, ಎಲ್ಕೆ ತೋರಣಗಟ್ಟಿ, ಎಸ್ವಿ ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮಸ್ಕಾರಗಳು. 22ನೇ ಸತೀಶ್ ಶುಗರ್ಸ್ ಕಾರ್ಯಕ್ರಮದ ಔತಣಕೂಟ ಸಮಾರಂಭದಲ್ಲಿ ಈ ಒಂದು ಭವ್ಯವಾದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಂಥ ಸೀತಾರಾಮ್ ಅವರು ಆಗಿರ್ಬೋದು, ಸೇರಿದಂಥ ಎಲ್ಲ ಅಧಿಕಾರಿಗಳವರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಸತೀಶ್ ಶುಗರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿ ಬಂಧುಗಳು, ಎಲ್ಲ ಪಾಲಕರು, ಎಲ್ಲ ಬಂದಂಥ ಆತ್ಮೀಯ ಬಂಧುಗಳಿಗೆ ವಿಶೇಷವಾಗಿ ಒಂದು ಸತೀಶ್ ಜಾರಕಿಹೊಳಿ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರಲಿಕ್ಕೆ ಬಯಸುತ್ತೇನೆ. ಸುಮಾರು 22 ವರ್ಷಗಳಿಂದ ಗೋಕಾಕ್ ನಗರದಲ್ಲಿ ಸತೀಶ್ ಶುಗರ್ ಅವಾರ್ಡ್ಸ್ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾ ಮಂಟಪವನ್ನು ಹೆಚ್ಚಿಸುವ ಸಲುವಾಗಿ ಕಾರ್ಯವನ್ನು ಅತಿ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾಯಿದೆ. ಇತ್ತೀಚೆಗೆ
ಸತೀಶ್ ಪ್ರತಿಭಾ ಪುರಸ್ಕಾರ ಹೆಸರಿನಲ್ಲಿ M20 ನಗರದಲ್ಲಿ ಕೂಡ 12 ವರ್ಷಗಳಿಂದ ಅಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇದೇ ಮಾದರಿಯಲ್ಲಿ ಮಾಡುವಂಥ ಪ್ರಯತ್ನ ಸತೀಶ್ ಅವರು ಮಾಡಿದರು. ಅದಾದಮೇಲೆ ಇತ್ತೀಚೆಗೆ ಚಿಕ್ಕೋಡಿ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಅಲ್ಲಿ ಕೂಡ ಮಾಡಬೇಕಂತ ಒಂದು ಚಿಂತನೆ ಇಟ್ಕೊಂಡು ಸುಮಾರು 2 ವರ್ಷಗಳಿಂದ ಚಿಕ್ಕೋಡಿ ನಗರದಲ್ಲಿ ಕೂಡ ಸತೀಶ್ ವಾರ್ಷಿಕೋತ್ಸವ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಮ್ಮ ತಂಡದವರು ನಡೆಸ್ತಾ ಇದ್ದಾರೆ.